ಈಗ ಆರೋಗ್ಯ ಇಲಾಖೆಯ ವರದಿ ಕೈ ಸೇರಿದೆ. ಆ ವರದಿಯಲ್ಲಿರುವಂಥ ಅಂಶಗಳನ್ನು ದಿನೇಶ್ ಗುಂಡೂರಾವ್ ಆರೋಗ್ಯ ಮಂತ್ರಿಗಳು ಹೇಳ್ತಾ ಇದ್ರು ಈಗಾಗಲೇ. ಅದರಲ್ಲಿರುವಂಥ ಅಂಶಗಳನ್ನ ನೋಡ್ತಾ ಇದ್ರೆ ಒಂದಿಷ್ಟು ಸಮಾಧಾನವೂ ಪಡ್ಕೊಳ್ಬೇಕು, ಒಂದಿಷ್ಟು ಆತಂಕನೂ ಪಡ್ಕೊಳ್ಬೇಕು, ಆ ರೀತಿಯಾಗಿದೆ. ತಜ್ಞರ ತನಿಖಾ ವರದಿಯಲ್ಲಿ ಬೆಚ್ಚಿ ಬಿಡಿಸುವಂಥ ಅಂಶ ಇದೆ. ಎಚ್ಚರಿಕೆ ತೆಗೆದುಕೊಳ್ಳೋದು ಬಹಳ ಮುಖ್ಯ ಇದೆ ಅನ್ನೋದನ್ನು ಅದರಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಪಬ್ಲಿಕ್ ಟಿವಿಲಿ ಹಾಸನ ಡೆತ್ ಮಿಸ್ಟ್ರಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೆಚ್ಚು ಆಟೋ ಕ್ಯಾಬ್ ಚಾಲಕರ ಹೃದಯಾಘಾತಕ್ಕೆ ಬಲಿಯಾಗಿರೋದು 33% ಆಟೋ ಮತ್ತು ಕ್ಯಾಬ್ ಚಾಲಕರಿಗೇನೆ ಹೃದಯಾಘಾತ ಆಗಿದೆ ಅಂತಿದ್ದಾರೆ. ಮೃತ 24 ಜನರಲ್ಲಿ 7 ಜನರ ಆಟೋ ಮತ್ತು ಕ್ಯಾಬ್ ಚಾಲಕರೇ ಸಾವನ್ನಪ್ಪಿದ್ದಾರೆ ಅನ್ನೋದು. ವಾಯು ಮಾಲಿನ್ಯದಿಂದ ಆಟೋ ಮತ್ತು ಕ್ಯಾಬ್ ಚಾಲಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ, ಇಬ್ಬರಿಗೆ ಕೊಲೆಸ್ಟ್ರಾಲ್ನಿಂದ ಹೃದಯಾಘಾತ ಅನ್ನುವಂಥ ವರದಿ ಕೂಡ ಈಗ ಲಭ್ಯವಾಗಿದೆ. ಇಬ್ಬರಿಗೆ ಅನುವಂಶೀಯವಾಗಿ ಹಾರ್ಟ್ ಅಟ್ಯಾಕ್ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಲಹೆ ಗಂಭೀರವಾದಂಥ ಸಲಹೆ, ಖಂಡಿತವಾಗಿಯೂ ಅದನ್ನು ಕೂಡ ನಾವು ಮಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇದೆ ಅಂತ ನನಗೂ ಅನಿಸುತ್ತೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಎಲ್ಲ ನಮ್ಮ ಯಾರು ಆಟೋ ಚಾಲಕರಿದ್ದಾರೆ ಮತ್ತು ಟ್ಯಾಕ್ಸಿ ಚಾಲಕರಿದ್ದಾರೆ ಅಥವಾ ಬಸ್ ಚಾಲಕರಿದ್ದಾರೆ, ಲಾರಿ ಚಾಲಕರಿದ್ದಾರೆ, ಅಂಥವ್ರಿಗೆಲ್ರಿಗೂ, ಯಾಕಂದರೆ ಅವ್ರದ್ದೇ ಆದ ಸಂಘ ಸಂಸ್ಥೆಗಳೆಲ್ಲ ಇದೆ, ಅವ್ರ ಜೊತೆ ಮಾತನಾಡಿ ನಾವು ಒಂದು ಈ ಕಾರ್ಡಿಯಾಕಿಗೆ ಒಂದು ಸ್ಕ್ರೀನಿಂಗ್ ಕ್ಯಾಂಪನ್ನು ಮಾಡ್ತಕ್ಕಂಥ ವ್ಯವಸ್ಥೆ, ಅದನ್ನು ಈಗ ಆಗಲೇ ನಾನು ಹೇಳಿದ್ದೀನಿ. ಸರ್ಕಾರಿ ನೌಕರರು, ಗುತ್ತಿಗೆ ನೌಕರರು ಮತ್ತು ಶಾಲಾ ಮಕ್ಕಳಿಗೆ ನಾವು ಮಾಡಬೇಕು ಅಂತ. ಅದೇ ರೀತಿ ಇವ್ರಿಗೂ ಕೂಡ ನಾವು ಒಂದು ಈ ವೃತ್ತಿ ಆಧಾರಿತ ಒಂದು ಸ್ಕ್ರೀನಿಂಗನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ನಾನು ತೀರ್ಮಾನ ತೊಗೊಳ್ತೀನಿ ಅಂತ ಕೂಡ ಕೋವಿಡ್